ಡೇ 1 ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಕಿಟಕಿ ಕ್ಲೀನ್ ಮಾಡು ಅಂದರು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಕಿಟಕಿ ಎಲ್ಲ ಕ್ಲೀನ್ ಮಾಡಿಸ್ತಾರಂತ. ಸುಮ್ಮನೆ ದಿನೇ ಕಿಟಕಿ ಕ್ಲೀನ್ ಮಾಡಿಸಿದ್ರು. ಸರಿ ಮಾಡ್ತಾ ಇರುವಾಗಲೇ ನೋಡಿದ್ರೆ ಮ್ಯಾಟ್ರೆಸ್ ಒಂದು ಬುಕ್ ಮಾಡಿದ್ವಿ, ಅದು ಬಂದಿದೆ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಾ ಇದೆ. ಇವತ್ತು ಮ್ಯಾಟ್ರೆಸ್ ಬಂದಿದೆ, ಬುಕ್ ಮಾಡಿದ್ದು. ಇದು ಬುಕ್ ಮಾಡಿ 15 ದಿವಸ ಆಯ್ತು, ಇವತ್ತು ಬಂದಿದೆ. ಆ್ಯಕ್ಚುಲಾಗಿ 7 ಡೇಸಲ್ಲಿ ಬರಬೇಕಾಗಿತ್ತು, ಬಟ್ ಏನೋ ಸ್ಟ್ರೈಕಿಂದ ಇವತ್ತು ಬಂದಿದೆ. ಇವಾಗ ಇದು ಅನ್ಬ್ಲಾಕ್ಸ್ ಮಾಡೋಣ. ಬಲಿಕಿದ್ರ ಚೋಟು ಮ್ಯಾಟ್ರ್ ಏನಪ್ಪ ಅಂದರೆ, ಏನಿದು ಈ ವಿಡಿಯೋ ಇಷ್ಟೊಂದು ಫಾಸ್ಟಾಗಿ ಹೋಗ್ತಾಯಿದೆ ಅನ್ಕೋಬೇಡ್ರಿ. ಇದು ತುಂಬ ಲೆಂತಿ ವಿಡಿಯೋ. ಬಟ್ ಅದು ಬೆಡ್ ಓಪನ್ ಮಾಡೋದಲ್ಲ, ಏನಕ್ಕೆ ಸುಮ್ಮನೆ ಲೆಂತಿಯಾಗಿ ಹಾಕೊಂಡು ವೇಸ್ಟ್ ಅಲ್ವಾ. ಅದೇನು ಪೇಯ್ಡ್ ಪ್ರಮೋಷನ್ ಏನು ಮಾಡಿಲ್ಲ ಅವ್ರು ನನಗೆ ಕಾಸು ಕೊಟ್ಟು, ಅದಕ್ಕೆ ಬೇರೇನಿಲ್ಲ. ಬಂದಿರೋದು ಚಿಕನ್ ತಗೊಳ್ಳೋಕ್ಕೆ. ಚಿಕನ್ ತಗೊಂಡು ಪ್ಯಾಕಿಂಗ್ ಮಾಡಬೇಕು. ನಾವು ಬಂದಿರೋ ಜಾಗ SPM ಚಿಕನ್ ಸೆಂಟರ್ಗೆ. ಬೈ ಬ್ರೆಸ್ಟ್ ಪೀಸ್. हाँ 170. ಹಾಕ್ರಿ ಚಿಕ್ಕ ಪೀಸ್ ಹೊಡೀರಿ. ಕಾಸು ಬರ್ತದೆ, ಆದರೆ ಸ್ವಲ್ಪ ಲೇಟ್ ಆಗ್ತದೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು. ಜಾಸ್ತಿಯಾಗಿ ನಾವು ವಿಡಿಯೋ ನೋಡ್ತಾ ಇರ್ಬೇಕು ಜಾಸ್ತಿ, ಅವಾಗ ಆಗ್ತದೆ. ಒಂದು 500 ಸ್ಟಾರ್ಟಿಂಗ್ ಅಲ್ಲ, 500 ಜನ 4000 ವಾಚ್ ಅವರ್ಸ್ ಇದ್ರೆ ಆಗ್ತದೆ. ಸ್ವಲ್ಪ ದಿವಸ ಏನಿಲ್ಲ. ಚಿಕನ್ ಅಂಗಡಿಯವ್ರು ಕೇಳ್ತಾ ಇದ್ರು, ಏನು ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದೆಯಾ ಅಂತ. ಅವ್ರಿಗೆ ಎಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಂತ. ಅವಾಗ ಅವ್ರು ಏನಿದ್ರು, ಕಾಸು ಬರ್ತದ, ಏನು ಯೂಸ್ ಇದೆ ಅಂತ. ಅದೇ ಕಾಸು ಬರ್ತದೆ ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಸ್ವಲ್ಪ ಟೈಮ್ ತೊಗೊತದೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀವಂದರೆ ಒಂಥರ ಶೈ ಫೀಲ್ ಆಗ್ತದೆ. ಅದು ಹೋಗ್ತಾ ಪ್ರಾಕ್ಟೀಸ್ ಆಗಬೇಕು, ಇಲ್ಲಿ ಆಗಬೇಕು. ನಮಗೆ ಗಟ್ಸಿರ್ಬೇಕು ಫಸ್ಟ್ ಆಫ್ ಆಲ್. ಆ ಥರ ಹೋಗಿ ಫೋನ್ ತೆಗೆದು ವಿಡಿಯೋ ಮಾಡೋಕ್ಕೆ. ಆ ಥರ ಗಟ್ಸಿರೋರು ಏನೋ ಒಂದು ಮಾಡ್ತಾರಂದರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಬೇಕು. ನಿಮ್ಮಂತ ನೋಡೋರು ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಕಾಸು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಧೈರ್ಯದಿಂದ ಫುಲ್ ಜೋಶಲ್ಲಿ ಮಾಡ್ಬೋದು ಅಂತ ಮಾಡ್ಬೋದು. ನಾನು ಚಿಕನ್ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮೋಸ್ಟ್ ಆಫ್ ದಮ್ ಚಿಕನ್ ಜಿಮ್ಗೆ ಹೋದರೆ ಚಿಕನ್ ಹೆಂಗೆ ತಿನ್ನಬೇಕು ಆ ಥರ ಈ ಥರ ಅಂತ. ನಾನು ತಿನ್ನೋ ಸ್ಟೈಲ್ ನೋಡೋಣ. ಫಸ್ಟು ಸ್ಕೇಲ್ ತೊಗೊಳ್ಳೋಣ, ಕಿಚನ್ ಸ್ಕೇಲು. ಫಸ್ಟ್ ನಾವು ಇದನ್ನ ಮೈನಸ್ ಮಾಡಿಲ್ಲ, ಪ್ಲೇಟ್ನ ಮೈನಸ್ ಮಾಡಿಲ್ಲ. ಇವಾಗ ಪ್ಲೇಟ್ ಎಷ್ಟು ಗ್ರಾಮ್ ಇದೆ ನೋಡೋಣ. ಇದು 49 ಗ್ರಾಮ್ಸ್ ಲಾಸ್ ಆಗಿದ್ದೀವಿ ನಮಗೆ. ಮೈನಸ್ ಮಾಡೋಣ ಇದನ್ನ. ಈ ಚಿಕನ್ ಹಾಕಿದ್ರೆ ಓ ಮೈ ಗಾಡ್, ಇಟ್ಸ್ ಬೀನ್ ಅ ಲಾಸ್. ಒಳ್ಳೆ ಟೈಮ್ ಬುದ್ಧಿ ಬಂತು, ಇಲ್ಲಾಂದರೆ ಫಾಲ್ಟ್ ಆಗಿಬಿಡ್ತಾಯಿತ್ತು. 190 ಗ್ರಾಮ್ಸ್ ಆಫ್ ಚಿಕನ್ ಇದೆ. ಏನು ಮಾಡೋಣ, ಚಿಕನ್ ತಗೊಂಡ್ವಿ. ಹಾಕೋದು 2 ಪೀಸ್ ಸರಿ ಹೋಗ್ತದೆ ನೋಡೋಣ. ಓಕೆ 240 ಅಂದರೆ ಬಸ್ ಆಗಿತ್ತು. ನೌ ಇಟ್ಸ್ ಪ್ರಾಪರ್. ನಿಯರ್ಲಿ ವಿ ಗಾಟ್ 5 ಗ್ರಾಮ್ಸ್ ಆಫ್ ಪ್ರೋಟೀನ್ ಎಕ್ಸ್ಟ್ರಾ. ಇವಾಗಿದ್ದ ತೋಲೆ ಚಿಕ್ಕ ಬಂದ್ಬಿಟ್ಟಿದ್ದಾನೆ. ಏನೋ ಕೊಡಬೇಕಂತ ಈ ಚೋಟಿ ಓಡೋದ. ಚಿಕನ್ ತೊಳೆದಾಯ್ತು, ಅದಕ್ಕೆ ಒಂದು ಚಮ್ ನೀರು ಹಾಕೋದು. ಒಂದು ಚಮ್ ನೀರು ಸಾಲಲ್ಲ ಅನ್ಕೊತೀನಿ. ಇನ್ನೊಂದು ಸ್ವಲ್ಪ ಇಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೋದು. ಇವಾಗ ಅದನ್ನ ಇಕ್ಕೋದು ಸ್ಟವಲ್ಲಿ. ಯೋಚನೆ ಮಾಡ್ತಾ ಇರ್ತಾರ, ಏನಪ್ಪ ಇವನು ಹಿಂಗೆ ತಿಂತಾನ ಅಂತ.
ಆಯಿತಾ. ಇವಾಗ ಅದಕ್ಕೆ ಒಂಚೂರು ಹಾಕೋದು ಉಪ್ಪು. ಅಂತ ಇಷ್ಟು ಹಾಕಿಸೋದು ಹೋಗ್ತೀನಿ ನಾನು. ಇಷ್ಟು ಕಡಿಮೆ ಆಯಿತು. ನನಗೆ ಗೊತ್ತಾಗಿದ್ದು ಜಾಸ್ತಿ ಅನ್ಕೊಳ್ತೀನಿ. ಇಷ್ಟೇ ಸಾಕು. ಉಪ್ಪಿಲ್ಲ ಅಂದರೆ ಪರವಾಗಿಲ್ಲ, ತಿನ್ಕೊಬಿಡೋಣ. ಇದ್ರ ಜೊತೆಗೆ ಆ್ಯಡ್ ಮಾಡೋದು ಟರ್ಮರಿಕ್ ಸೂಪ್ ಅಂತ 2 ಕೈ ಬೇಕು ಇದಕ್ಕೆ. ಆ್ಯಡ್ ಮಾಡೋದೇ ಟರ್ಮರಿಕ್. ಇಷ್ಟು ಹಾಕ್ತಾಯಿದ್ದೀನಿ. ಟರ್ಮರಿಕ್ಕು ಸಾಲಲ್ಲ ಅಂತೀನಿ, ಸ್ವಲ್ಪ ಹಾಕೊಳ್ಳೋಣ. ಟರ್ಮರಿಕ್ ಎಷ್ಟು ಟೇಸ್ಟ್ ಇರ್ತದೆ. ಓಕೆ, ಜೀವನ ರೇವಾ ಹತ್ರನೇ ಸ್ಟಾರ್ಟ್ ಆಯಿತು. ಇವಾಗ ರೇವಾ ಮುಂದೆನೇ ಕುತ್ಕೊಂಡು ಕಿಟಕಿ ಒರೆಸ್ತಾ ಇದ್ದೀನಿ. ಏನು ಮಾಡೋದು, ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ರೆ ಥರ ನೆಮ್ಮದಿ. ನಾನು ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಬಿಟ್ಟು ಮನೆಗೆ ಹೋಗ್ಬೇಕಷ್ಟೆ. ಯಾವ ಊರಲ್ಲಪ್ಪ ಚಿಕನ್ ಬೇಯಿಸಿದ್ರೆ ಬಿರಿಯಾನಿ ಆಗ್ತದಂತ ನೋಡಬೇಡ್ರಿ. ನಮ್ಮ ಅಕ್ಕ ಮ್ಯಾಟ್ರಸ್ ಬಂದು ಖುಷಿಯಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ಲು. ಆಗೋದೇ ಇಲ್ಲ, ತಿನ್ನೋದೇ ಇಲ್ಲ ಅಂದ್ರೂ ನನಗೋಸ್ಕರ ತಿನ್ನಬೇಕಂತ ಹೇಳಿದ್ಲು. ಓಕೆ ಫೈನ್ ಅಂತ ಅವಳು ಖುಷಿ, ಯಾಕೆ ಬೇಜಾರು ಮಾಡಬೇಕಂತ ಸ್ವಲ್ಪ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನ ಡಿನ್ನರ್ ತೊಗೊತಾ ಇದ್ದೀನಿ. ಸಖತ್ ಪ್ರೋಟೀನ್ ಇದೆ. ತಿನ್ಬಿಟ್ಟು ವಾಕ್ ಸ್ಟಾರ್ಟ್ ಮಾಡಬೇಕು.